ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಆಪ್ಟಿಟ್ಯೂಡ್ಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಹೋಗುವ. ಒಂದು ಗೌರ್ಮೆಂಟ್ ಎಕ್ಸಾಮ್ ಇರ್ಬೋದು ಅಥವಾ ಪ್ರೈವೇಟ್ ಒಂದು ಕಂಪನಿಯಲ್ಲಿ ನೀವು ಜಾಬ್ ಪಡ್ಕೊಳ್ಳೋದಿರ್ಬೋದು, ಅಲ್ಲಿ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಹೇಳಿ ಕಂಡಕ್ಟ್ ಮಾಡ್ತಾರೆ. ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಬಂದರೆ ನಿಮಗೆ ಪೇಪರ್ 1ನಲ್ಲಿ ಆಪ್ಟಿಟ್ಯೂಡ್ಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳಿರ್ತವೆ. ಈ ಒಂದು ವಿಡಿಯೋದಲ್ಲಿ ಆಪ್ಟಿಟ್ಯೂಡ್ಗೆ ಸಂಬಂಧಪಟ್ಟಾಗಿ ಕೆಲವೊಂದು ಪ್ರಶ್ನೆಗಳನ್ನು ನೋಡ್ತಾ ಹೋಗುವ. ಸೊ ಮೊದಲ ಪ್ರಶ್ನೆ ಈ ರೀತಿ ಇದೆ. ಆಯತದ ಸುತ್ತಳತೆ ಮತ್ತು ಅಗಲದ ನಡುವಿನ ಅನುಪಾತವು 5:1. ಆಯತದ ವಿಸ್ತೀರ್ಣ 216 ಚದರ ಸೆಂಟಿಮೀಟರ್ ಆಗಿದ್ದರೆ ಆಯತದ ಉದ್ದ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇನ್ ಇಂಗ್ಲಿಷ್, ದ ರೇಷಿಯೋ ಬಿಟ್ವೀನ್ ದ ಪೆರಿಮೀಟರ್ ಆ್ಯಂಡ್ ದ ಬ್ರೆಡ್ತ್ ಆಫ್ ದ ರೆಕ್ಟ್ಯಾಂಗಲ್ ಈಸ್ 5:1. If the area of the rectangle is 216 square centimeter, what is the length of the rectangle? ಸೊ ರೆಕ್ಟ್ಯಾಂಗಲ್ ಇದು ಲೆಂತ್ ಕೇಳಿದ್ದಾರೆ, ಬಟ್ ನಮ್ಗೆ ಏನೆಲ್ಲ ಕೊಟ್ಟಿದ್ದಾರೆ, ಒಂದು ಸುತ್ತಳತೆ ಮತ್ತು ಅಗಲದ ನಡುವಿನ ಅನುಪಾತ ಕೊಟ್ಟಿದ್ದಾರೆ, ಮತ್ತು ರೆಕ್ಟ್ಯಾಂಗಲ್ ಇದ್ದು ನಮಗೆ ಒಟ್ಟು ಎಷ್ಟು ವಿಸ್ತೀರ್ಣ ಇದೆ ಅಂತೇಳಿ ಹೇಳಿದ್ದಾರೆ. ಸೊ ಇದೆರಡು ಡಾಟಾವನ್ನು ಯೂಸ್ ಮಾಡಿಕೊಂಡು ನಾವು ಆಯತದ್ದು ಲೆಂತನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ನಾವು ಒಂದು ಆಯತವನ್ನು ಡ್ರಾ ಮಾಡುವ. ಸೊ ನಾವಿಲ್ಲಿ ಒಂದು ರೆಕ್ಟ್ಯಾಂಗಲ್ ಅನ್ನು ಕಾಣಬಹುದು ಇಲ್ಲಿ. ಸೊ ರೆಕ್ಟ್ಯಾಂಗಲ್ ಇದ್ದು ಸುತ್ತಳತೆಯನ್ನು ಅವರು ಕೊಟ್ಟಿದ್ದಾರೆ, ಒಂದು ಅನುಪಾತದ ರೂಪದಲ್ಲಿ ಕೊಟ್ಟಿದ್ದಾರೆ. ಸೊ ಸುತ್ತಳತೆ ಅಂದರೆ ಏನು ಹೇಳಿ, ನಾವು ಈ ರೆಕ್ಟ್ಯಾಂಗಲ್ ಇದ್ದು ಒಂದು ಸುತ್ತು ಬಂದರೆ ಅದರದ್ದು ಸುತ್ತಳತೆ ಆಗ್ತದೆ. ಸೊ ರೆಕ್ಟ್ಯಾಂಗಲ್ ಇದ್ದು ಸುತ್ತಳತೆ, ನಾನೊಂದು ಜೆರ್ರಿದು ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಇಲ್ಲಿ ಜೆರ್ರಿ ಇದೆ ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡುತ್ತೆ ವಾಕಿಂಗನ್ನು, ಒಂದು ಸುತ್ತು ಬರುತ್ತೆ. ಈ ರೆಕ್ಟ್ಯಾಂಗಲ್ ಇದ್ದು ಒಂದು ಸುತ್ತು ವಾಕ್ ಮಾಡ್ಕೊಂಡು ಬರುತ್ತೆ. ಸೊ ಒಂದು ಸುತ್ತು ಕಂಪ್ಲೀಟ್ ಆದರೆ ಅದರದ್ದು ಸುತ್ತಳತೆ ಅಂತ ಹೇಳಿ ಕರಿತೇವೆ ನಾವು. ಸೊ ಇಲ್ಲಿ ನೋಡ್ಬೋದು ನೀವು, ಸುತ್ತಳತೆ ಮತ್ತು ಅಗಲದ ನಡುವಿನ ರೇಷಿಯೋ ಕೊಟ್ಟಿದ್ದಾರೆ, ಅನುಪಾತ ಕೊಟ್ಟಿದ್ದಾರೆ 5:1 ಅಂತ ಹೇಳಿ. ಸೊ ಫಸ್ಟ್ ನೋಟ್ ಮಾಡ್ಕೊಳ್ಳಿ, ಇಲ್ಲಿ ಲೆಂತ್ ಅಂದರೆ ಇದು ಲೆಂತ್, ಇದು ಕೂಡ ಲೆಂತ್ ಆಗುತ್ತೆ, ಇದು ಬ್ರೆಡ್ತ್, ಸೊ ಇದು ಕೂಡ ಬ್ರೆಡ್ತ್. ಸೊ ಸುತ್ತಳತೆ ಅಂತ ಹೇಳಿದರೆ ಏನು, ಇದು ಫಸ್ಟ್ ಒನ್ ಎಲ್, ಇದು ಸೆಕೆಂಡ್ ಒನ್, ಎರಡನ್ನು ಕೂಡಬೇಕು, ಮತ್ತು ಈ ಬ್ರೆಡ್ತ್ ಮತ್ತು ಈ ಬ್ರೆಡ್ತನ್ನು ಕೂಡಬೇಕು. ಸೊ ಕಂಪ್ಲೀಟ್ ಒಂದು ಸುತ್ತು ಬರೋದಂದ್ರೆ ಏನಾಯಿತು, ಸೊ ಪೆರಿಮೀಟರ್ ಅಂತ ಹೇಳಿದರೆ ಇಲ್ಲಿ ಏನೆಲ್ಲ ಬರ್ತದೆ, 2 ಎಲ್ ಬರ್ತದೆ ಮತ್ತು 2 ಬ್ರೆಡ್ತ್ ಬರ್ತದೆ. ಸೊ 2 ಕಾಮನ್ ತೆಗೆದ್ರೆ ಏನಾಯಿತು, 2 × L + B. ಇದು ಪೆರಿಮೀಟರ್ ಇದ್ದು ಫಾರ್ಮುಲಾ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಎಕ್ಸಾಮಲ್ಲಿ ಬೇರೆ ರೀತಿಯಲ್ಲಿ ಕೂಡ ಕೇಳ್ಬೋದು. ಸಪೋಸ್ ಇಲ್ಲಿ ಜೆರ್ರಿ ಇದೆ ನೋಡಿ, ಈ ಜೆರ್ರಿ ಇದರದ್ದು ಅಪೋಸಿಟ್ ಕಾರ್ನರಿಗೆ ಮೂವ್ ಆಗಲಿಕ್ಕೆ ಎಷ್ಟು ದೂರ ಕ್ರಮಿಸಬೇಕು ಅಂತ ಕೇಳಿದರೆ ನೀವು ಲೆಂತ್ ಪ್ಲಸ್ ಬ್ರೆಡ್ತ್ ಮಾಡಿದರೆ ಆಯಿತು. ಸೊ ಇಲ್ಲಿ ಇದೇ ಥರ ಕ್ವಶನ್ ಕೇಳಬೇಕು ಅಂತಿಲ್ಲ, ಕ್ವಶನ್ಸನ್ನು ಟ್ವಿಸ್ಟ್ ಮಾಡಿ ಬೇರೆ ರೀತಿ ಬೇಕಾದರೂ ಕೇಳ್ಬೋದು. ನಾನು ತುಂಬ ಬೇಸಿಕ್ ಕ್ವಶನಲ್ಲಿ ಯಾವ ರೀತಿ ಬರುತ್ತೆ ಅಂತ ಹೇಳೋದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ ಅಷ್ಟೇ. ಸೊ ನಿಮ್ಗೆ ಈಗ ಪೆರಿಮೀಟರ್ ಇದು ಫಾರ್ಮುಲಾ ಗೊತ್ತಾಯಿತು. ಇಲ್ಲಿ ಅವರ ಕ್ವಶನ್ಸಲ್ಲಿ ಕೊಟ್ಟಿರೋದೇನು, ಆಯತದ ಸುತ್ತಳತೆ ಮತ್ತು ಅಗಲದ ನಡುವಿನ ಅನುಪಾತ. ಸೊ ಸುತ್ತಳತೆದು ಫಾರ್ಮುಲಾ ನಮಗೆ ಗೊತ್ತಾಯಿತು, 2 × L + B. ಇದು ಸುತ್ತಳತೆ ಆಯಿತು. ಅಗಲ ಅಂದರೆ ಏನು, ಬ್ರೆಡ್ತ್, ವಿಲ್ ಬಿ ಈಕ್ವಲ್ ಟು ರೇಷಿಯೋ ಏನು ಕೊಟ್ಟಿದ್ದಾರೆ, 5:1 ಕೊಟ್ಟಿದ್ದಾರೆ. ಸೊ ಇದನ್ನು ಫಸ್ಟ್ ಸಾಲ್ವ್ ಮಾಡ್ಕೊಳ್ಳುವ. ಯಾವುದೆಲ್ಲ ಡಿನಾಮಿನೇಟ್ರಲ್ಲಿದೆ ಅದು ನಿಮ್ಮ ಈಕ್ವಲ್ ಸೈನ್ ಇದು ಮತ್ತೊಂದು ಸೈಡಿಗೆ ಬರುವಾಗ ಅದು ನ್ಯೂಮರೇಟ್ರಿಗೆ ಹೋಗ್ತದೆ, ಯಾವುದು ನ್ಯೂಮರೇಟ್ರಲ್ಲಿದೆ ಅದು ಡಿನಾಮಿನೇಟ್ರಿಗೆ ಬರ್ತದೆ. ಸೊ ಆ ರೀತಿ ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಏನು ಬರುತ್ತೆ, 2 × L + B ಇಂಟು 1 ಇದೆ. ಸೊ ಆ್ಯಸ್ ಇಟ್ ಈಸ್ ಬರಿಬೇಕು ಅದನ್ನು. ಇಂಟು 1 ಯಾವುದೇ ನಂಬರಿಗೆ 1ಇಂದ ಮಲ್ಟಿಪ್ಲೈ ಮಾಡಿದರೆ ಸೇಮ್ ಅದೇ ನಂಬರ್ ನಮಗೆ ಸಿಗ್ತದೆ. ಸೊ B × 5, ಸೊ ಇದು 5B ಆಯಿತು. ಓಕೆ, ಇದನ್ನು ಸಾಲ್ವ್ ಮಾಡುವ. ಏನು ಬರುತ್ತೆ, 2L + 2B ವಿಲ್ ಬಿ ಈಕ್ವಲ್ ಟು 5B. ಇಲ್ಲಿ 5B ನೋಡಿ, ಲೆಫ್ಟ್ ಹ್ಯಾಂಡ್ ಸೈಡಲ್ಲೂ ಇದೆ, ರೈಟ್ ಹ್ಯಾಂಡ್ ಸೈಡಲ್ಲೂ ಇದೆ. ಸೊ 2B ರೈಟ್ ಹ್ಯಾಂಡ್ ಸೈಡ್ಗೆ ತಂದರೆ ಏನಾಗುತ್ತೆ, -2B ಆಗುತ್ತೆ. ಯಾವತ್ತು ಈಕ್ವಲ್ ಇದ್ದು ಒಂದು ಸೈಡಿಂದ ಮತ್ತೊಂದು ಸೈಡಿಗೆ ಹೋಗುವಾಗ ಆ ನಂಬರ್ ಇದ್ದು ವ್ಯಾಲ್ಯೂ ಚೇಂಜ್ ಆಗುತ್ತೆ. ಸೊ ಪ್ಲಸ್ ಇದ್ದರೆ ಮೈನಸ್ ಮಾಡಬೇಕು, ಮೈನಸ್ ಇದ್ದರೆ ಪ್ಲಸ್ ಮಾಡಬೇಕು. ಸೊ 2L ವಿಲ್ ಬಿ ಈಕ್ವಲ್ ಟು 5B - 2B ಆಗುತ್ತೆ. ಸೊ L ವಿಲ್ ಬಿ ಈಕ್ವಲ್ ಟು 2L ವಿಲ್ ಬಿ ಈಕ್ವಲ್ ಟು 3B ಆಯಿತು. 2L ವಿಲ್ ಬಿ ಈಕ್ವಲ್ ಟು 3B. ಬಟ್ ನಿಮ್ಗೆ ಇಲ್ಲಿ ಕ್ವಶನ್ಸನ್ನು ಫಸ್ಟ್ ಗಮನಿಸ್ಕೊಳ್ಳಿ, ಇನ್ ಟರ್ಮ್ಸ್ ಆಫ್ ಯಾವುದರಲ್ಲಿ ಬೇಕು ಅಂತೇಳಿ ಫೈನಲ್ ವ್ಯಾಲ್ಯೂ. ಸೊ ನಾವಿಲ್ಲಿ ನಮಗೆ ಅಂದಾಜು ಸಿಕ್ತು, 2 × L, 2 × ಲೆಂತ್ ವಿಲ್ ಬಿ ಈಕ್ವಲ್ ಟು 2 × ಬ್ರೆಡ್ತ್ ಅಂತ ಹೇಳಿ. ಅಂದರೆ ಲೆಂತನ್ನು ಬ್ರೆಡ್ತ್ ಇನ್ ಟರ್ಮ್ಸಲ್ಲಿ ಬರೆಯುವುದಾದರೆ ಯಾವ ನಂಬರ್ ಕಾನ್ಸ್ಟೆಂಟ್ ಮಲ್ಟಿಪ್ಲೈ ಆಗಬೇಕು ಅನ್ನೋದು ಗೊತ್ತಾಯ್ತು ನಮಗೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ಮತ್ತೊಂದು ಅವರು 8 ಕೊಟ್ಟಿದ್ದಾರೆ, ಓವರ್ ಆಲ್ ವಿಸ್ತೀರ್ಣ ಎಷ್ಟು ಅಂತ ಹೇಳಿ ಆಯತದ್ದು. ಸೊ ಇದೆರಡನ್ನು ಕಂಪೇರ್ ಮಾಡಿ ನಾವು ಆಯತದ್ದು ಲೆಂತನ್ನು ಫೈಂಡ್ ಔಟ್ ಮಾಡ್ತೇವೆ. ಸೊ ನಮಗೆ ಕೇಳಿರುವಂಥದ್ದು ಲೆಂತ್
ಲೆಂತ್, ಆದ ಕಾರಣ ಬ್ರೆಡ್ತನ್ನು ಇನ್ ಟರ್ಮ್ಸ್ ಆಫ್ ಲೆಂತ್ ರೂಪದಲ್ಲಿ ಬರ್ಕೊಳ್ಳಿ. ಆಗ ನೆಕ್ಸ್ಟ್ ಇಕ್ವೇಷನಲ್ಲಿ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಎಕ್ಸಾಕ್ಟ್ ಲೆಂತ್ ಎಷ್ಟು ಅಂತ ಹೇಳಿ ಗೊತ್ತಾಗ್ತದೆ. ಸೊ ನಾನು ಬ್ರೆಡ್ತನ್ನು ಇನ್ ಟರ್ಮ್ಸ್ ಆಫ್ ಲೆಂತಲ್ಲಿ ಬರೆಯೋದಾದರೆ ಇದು ನಿಮ್ಮ ಕ್ವಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಇದೇ ಕ್ವಶನಲ್ಲಿ ನಮಗೆ ಬ್ರೆಡ್ತ್ ಎಷ್ಟು ಅಂತ ಕೇಳಿದರೆ ನಾವೇನು ಮಾಡ್ತಿದ್ವಿ, ನಾವು ಬ್ರೆಡ್ತನ್ನು ಲೆಂತ್ ರೂಪದಲ್ಲಿ ಬರೀತಿರ್ಲಿಲ್ಲ, ಲೆಂತನ್ನು ಬ್ರೆಡ್ತ್ ರೂಪದಲ್ಲಿ ಬರೀತಾ ಇದ್ವಿ. ಸೊ ಜಸ್ಟ್ ಗಮನಿಸಿ, ನೆಕ್ಸ್ಟ್ ಸ್ಟೆಪ್ ಬರೆಯುವಾಗ ಇನ್ನೂ ಕ್ಲಿಯರ್ ಆಗುತ್ತೆ. ಸೊ ನಾನಿಲ್ಲಿ ಬ್ರೆಡ್ತ್ ವಿಲ್ ಬಿ ಈಕ್ವಲ್ ಟು 3 ಲೆಫ್ಟ್ ಹ್ಯಾಂಡ್ ಸೈಡ್ಗೆ ತಂದಾಗ ಏನಾಗುತ್ತೆ, ಇದು ನ್ಯೂಮರೇಟರಲ್ಲಿದೆ. ಸೊ ಮಲ್ಟಿಪ್ಲೈ ಆಗಿರುವ ಕಾರಣ ಇದು ಡಿನೋಮಿನೇಟ್ರಿಗೆ ಶಿಫ್ಟ್ ಆಗುತ್ತೆ. ಸೊ ಬ್ರೆಡ್ತ್ ವಿಲ್ ಬಿ ಈಕ್ವಲ್ ಟು 2/3 ಇಂಟು ಎಲ್. ಸೊ ನಮಗೆ ಒಂದು ಫೈನಲ್ ಆಗಿ ಒಂದು ಫಾರ್ಮುಲಾ ಗೊತ್ತಾಯಿತು, ಬ್ರೆಡ್ತ್ ಮತ್ತು ಲೆಂತ್ ಇದು ನಡುವಿನ ರಿಲೇಷನ್ ನಮಗೆ ಗೊತ್ತಾಯಿತು. ಸೊ ನೆಕ್ಸ್ಟ್ ಇಕ್ವೇಷನ್ ಯಾವುದು ಬರುತ್ತೆ ನೋಡಿ, ಆಯತದ ವಿಸ್ತೀರ್ಣ ಕೊಟ್ಟಿದ್ದಾರೆ. ಆಯತದ ವಿಸ್ತೀರ್ಣ 216 ಚದರ ಸೆಂಟಿಮೀಟರ್ ಆಗಿದ್ದರೆ ಆಯತದ ಉದ್ದ ಎಷ್ಟು ಅಂತ ಕೇಳಿರೋದು. ಸೊ ದ ಏರಿಯಾ ಆಫ್ ದ ರೆಕ್ಟ್ಯಾಂಗಲ್ ಈಸ್ 216 ಸ್ಕ್ವೇರ್ ಸೆಂಟಿಮೀಟರ್. ಸೊ ಲೆಂತ್ ಆಫ್ ದ ಏರಿಯಾ ನಮಗೆ ಬೇಕಾದ್ದು. ಒಟ್ಟು ವಿಸ್ತೀರ್ಣ ಕೊಟ್ಟಿದ್ದಾರೆ. ವಿಸ್ತೀರ್ಣಕ್ಕೆ ಆಗಿರುವಂಥ ಫಾರ್ಮುಲಾ ಯಾವುದು? ಹಾಗಾದರೆ ರೆಕ್ಟ್ಯಾಂಗಲ್ ಇದ್ದು ವಿಸ್ತೀರ್ಣ ಫೈಂಡ್ ಔಟ್ ಮಾಡಲಿಕ್ಕೆ ಲೆಂತ್ ಇಂಟು ಬ್ರೆಡ್ತ್ ಮಾಡಬೇಕಾಗ್ತದೆ. ಸೊ ಲೆಂತ್ ಇಂಟು ಬ್ರೆಡ್ತ್ will be equal to 216 ಸ್ಕ್ವೇರ್ ಸೆಂಟಿಮೀಟರ್. ಸೊ ನಿಮಗೆ ಇಲ್ಲಿ ಕೊಟ್ಟಿರುವಂಥದ್ದು ಲೆಂತ್ ಇಂಟು ಬ್ರೆತ್ ಇದು ವ್ಯಾಲ್ಯೂ ಆ್ಯಕ್ಚುಲಿ, ಅದನ್ನು ಇನ್ ಟರ್ಮ್ಸ್ ಆಫ್ ಏರಿಯಾ ಅಂತ ಹೇಳಿದ್ದಾರೆ ಅಷ್ಟೇ. ನಿಮಗೆ ಇಲ್ಲಿ ಏರಿಯಾದ್ದು ಫಾರ್ಮುಲಾ ಕೂಡ ಗೊತ್ತಿರಬೇಕಾಗುತ್ತೆ. ಸೊ ಎಕ್ಸಾಮಲ್ಲಿ ಯಾವತ್ತೂ ಕೂಡ ಮಲ್ಟಿಪಲ್ ಇಕ್ವೇಷನ್ಸನ್ನು ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡುವಂಥ ಕ್ವಶನ್ಸನ್ನು ಕೊಟ್ಟಿರ್ತಾರೆ. ಸೊ ಹಾಗಾಗಿ ಫಾರ್ಮುಲಾ ತುಂಬ ಇಂಪಾರ್ಟೆಂಟ್. ಸೊ ಇಲ್ಲಿ ಲೆಂತ್ ಇಂಟು ಬ್ರೆತ್ ವಿಲ್ ಬಿ ಈಕ್ವಲ್ ಟು 216. ನಮಗೆ ಆಲ್ರೆಡಿ ಗೊತ್ತಿದೆ ವ್ಯಾಲ್ಯೂ ಆಫ್ ಬ್ರೆತ್ತನ್ನು ಇನ್ ಟರ್ಮ್ಸ್ ಆಫ್ ಲೆಂತಲ್ಲಿ ಬರಿಬಹುದು. ಸೊ ನಾನಿಲ್ಲಿ ಬರ್ಕೊಳ್ತೇನೆ, ಲೆಂತ್ ಇಂಟು ಬ್ರೆಡ್ತ್ ವ್ಯಾಲ್ಯೂ ಎಷ್ಟು 2/3 ಇಂಟು ಎಲ್ ವಿಲ್ ಬಿ ಈಕ್ವಲ್ ಟು 216. ಇದನ್ನು ಮಲ್ಟಿಪ್ಲೈ ಮಾಡಿದಾಗ ಏನು ಬರುತ್ತೆ ನಮಗೆ, ಲೆಂತ್ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು 3 ಡಿನೋಮಿನೇಟ್ರಲ್ಲಿದೆ, ನ್ಯೂಮರೇಟ್ರಿಗೆ ಹೋಗ್ತದೆ. 216 ಇಂಟು 3 ಡಿವೈಡೆಡ್ ಬೈ 2 ಆಗುತ್ತೆ. 216 ಇಂಟು 3 ಡಿವೈಡೆಡ್ ಬೈ 2 ಅಂತ ಆಗುತ್ತೆ. ಸೊ ಇದನ್ನು ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ 216 ಇಂಟು 3 ಡಿವೈಡೆಡ್ ಬೈ 2 ಇದೆ. ಸೊ 216 ಡಿವೈಡೆಡ್ ಬೈ 2 ಅಂತ ಹೇಳಿದರೆ ಏನು ಬಂತು, 108 ಬಂತು. ಇಂಟು 3 ಮಾಡಬೇಕು, 108 ಇಂಟು 3 ಅಂದರೆ 324 ಬಂತು. ಸೊ ಲೆಂತ್ ಸ್ಕ್ವೇರ್ ಅಂತ ಹೇಳಿದರೆ 324. ಸೊ ಲೆಂತ್ ಇದು ವ್ಯಾಲ್ಯೂ ಎಷ್ಟು ಬರುತ್ತೆ, 18. ಸೊ ವ್ಯಾಲ್ಯೂಸ್ ಯಾವುದರಲ್ಲಿ ಇರಬೇಕು, ಇಲ್ಲಿ ಕೊಟ್ಟಿರುವಂಥದ್ದು ಸ್ಕ್ವೇರ್ ಸೆಂಟಿಮೀಟ್ರಲ್ಲಿ ಅಲ್ವಾ, ವಿಸ್ತೀರ್ಣ ಕೊಟ್ಟಿರುವಂಥದ್ದು ಸೆಂಟಿಮೀಟ್ರಲ್ಲಿ. ಸೊ ಹಾಗಾಗಿ ನಾವಿಲ್ಲಿ 18 ಸೆಂಟಿಮೀಟರ್ ಈಸ್ ದ ಲೆಂತ್ ಆಫ್ ದ ರೆಕ್ಟ್ಯಾಂಗಲ್. ಸೊ ಕೊಟ್ಟಿರುವಂಥ ಆಪ್ಷನಲ್ಲಿ ಯಾವುದು ಕರೆಕ್ಟ್ ಆನ್ಸರ್ ಆಗುತ್ತೆ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. 18 ಸೆಂಟಿಮೀಟರ್ ಇಸ್ ದ ಲೆಂತ್ ಆಫ್ ದ ರೆಕ್ಟ್ಯಾಂಗಲ್. ಸೊ ಇದೊಂದು ಪ್ರಾಬ್ಲಮ್ ನಿಮಗೆ ಅರ್ಥ ಆಯಿತು ಅಂತ ಹೇಳಿ ಭಾವಿಸ್ತೇನೆ. ಮುಂದಿನ ಪ್ರಶ್ನೆಗೆ ಹೋಗುವ. ನೆಕ್ಸ್ಟ್ ಕ್ವಶನ್ ಈ ರೀತಿ ಇದೆ, ಒಂದು ಆಯತದ ಕರ್ಣವು 41 ಸ್ಕ್ವೇರ್ ರೂಟ್ ಆಫ್ 41 ಸೆಂಟಿಮೀಟರ್ ಮತ್ತು ಅದರ ವಿಸ್ತೀರ್ಣ 20 ಚದರ ಸೆಂಟಿಮೀಟರ್. ಆಯತದ ಸುತ್ತಳತೆಯನ್ನು ಕೇಳಿದ್ದಾರೆ. ಇನ್ ಇಂಗ್ಲಿಷ್, ದ ಡಯಾಗ್ನಲ್ ಆಫ್ ಎ ರೆಕ್ಟ್ಯಾಂಗಲ್ ಈಸ್ ಸ್ಕ್ವೇರ್ ರೂಟ್ ಆಫ್ 41 ಸೆಂಟಿಮೀಟರ್ ಆ್ಯಂಡ್ ಇಟ್ಸ್ ಏರಿಯಾ ಈಸ್ 20 ಸ್ಕ್ವೇರ್ ಸೆಂಟಿಮೀಟರ್. ದ ಪೆರಿಮೀಟರ್ ಆಫ್ ದ ರೆಕ್ಟ್ಯಾಂಗಲ್ ಮಸ್ಟ್ ಬಿ. ಸೊ ನಮಗೆ ಇಲ್ಲಿ ಸುತ್ತಳತೆಯನ್ನು ಇಲ್ಲಿ ಫೈಂಡ್ ಔಟ್ ಮಾಡಬೇಕು. ನಾವು ಹಿಂದಿನ ಕ್ವಶನಲ್ಲಿ ಏನು ಮಾಡಿದ್ವಿ, ಸುತ್ತಳತೆಯನ್ನು ಕೊಟ್ಟಿದ್ರು, ಒಂದು ರೇಷಿಯೋ ರೂಪದಲ್ಲಿ ಸುತ್ತಳತೆ ಮತ್ತು ಬ್ರೆಡ್ತ್ ಇದು ರೇಷಿಯೋ ಕೊಟ್ಟಿದ್ರು. ಅಲ್ಲಿ ನಾವು ಫೈಂಡ್ ಔಟ್ ಮಾಡಲಿಕ್ಕಿದ್ದದೇನು, ಲೆಂತ್. ಇಲ್ಲಿ ನಾವು ಫೈಂಡ್ ಔಟ್ ಮಾಡಬೇಕಾದ್ದು ಆ್ಯಕ್ಚುಲಿ ಪೆರಿಮೀಟರ್, ಅಂದರೆ ಸುತ್ತಳತೆಯನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಒಂದು ರೆಕ್ಟ್ಯಾಂಗಲನ್ನು ಫಸ್ಟ್ ಡ್ರಾ ಮಾಡ್ಕೊಳ್ಳುವ. ಸೊ ರೆಕ್ಟ್ಯಾಂಗಲಲ್ಲಿ ಪೆರಿಮೀಟರನ್ನು ಹೇಗೆ ಫೈಂಡ್ ಔಟ್ ಮಾಡೋದು, ಸೊ ನಾನು ಆಲ್ರೆಡಿ ಫಾರ್ಮುಲಾವನ್ನು ಹೇಳಿದ್ದೇನೆ ನಿಮಗೆ. ಪೆರಿಮೀಟರ್ ವಿಲ್ ಬಿ ಈಕ್ವಲ್ ಟು 2 ಲೆಂತ್ ಪ್ಲಸ್ 2 ಬ್ರೆಡ್ತ್. ಡೈರೆಕ್ಟ್ ಆಗಿ ತಗೊಳ್ಳೋದಾದರೆ ಪೆರಿಮೀಟರ್ ವಿಲ್ ಬಿ ಈಕ್ವಲ್ ಟು 2 ಇಂಟು ಲೆಂತ್ ಪ್ಲಸ್ ಬ್ರೆಡ್ತ್. ಸೊ ಇದು ಡೈರೆಕ್ಟ್ ಫಾರ್ಮುಲಾ. ಸೊ ಇದು ಲೆಂತ್, ಇದು ಕೂಡ ಲೆಂತ್, ಇದು ಬ್ರೆಡ್ತ್, ಇದು ಕೂಡ ಬ್ರೆಡ್ತ್. ಈ ಒಂದು ಪ್ರಶ್ನೆಯಲ್ಲಿ ಸಣ್ಣ ಒಂದು ಚೇಂಜಸ್ ಇದೆ. ಇಲ್ಲಿ ಒಂದು ಆಯತದ ಕರ್ಣ ಕೊಟ್ಟಿದ್ದಾರೆ, ಅಂದರೆ ಡಯಾಗ್ನಲನ್ನು ಕೊಟ್ಟಿದ್ದಾರೆ. ಸೊ ನಾನೀಗ ಡಯಾಗ್ನಲನ್ನು ಇಲ್ಲಿ ಡ್ರಾ ಮಾಡ್ಕೋಬೇಕು. ಸೊ ಡಯಾಗ್ನಲ್ ಅಂದರೆ ಏನು, ಅಪೋಸಿಟ್ ಕಾರ್ನರನ್ನು ಜಾಯಿನ್ ಮಾಡೋದು ಅಷ್ಟೇ, ಅದೇ ಡಯಾಗ್ನಲ್. ಸೊ ಅಪೋಸಿಟ್ ಕಾರ್ನರ್ಸನ್ನು ನಾನು ಜಾಯಿನ್ ಮಾಡಿದರೆ ಅದು ಡಯಾಗ್ನಲ್ ಆಯಿತು. ಸೊ ಡಯಾಗ್ನಲನ್ನು ಕೊಟ್ಟಿದ್ದಾರೆ. ಡಯಾಗ್ನಲ್ ಎಷ್ಟು ಅಂತ ಹೇಳಿದ್ದಾರೆ, ಸ್ಕ್ವೇರ್ ರೂಟ್ ಆಫ್ 41 ಸೆಂಟಿಮೀಟರ್ ಅಂತ ಹೇಳಿದ್ದಾರೆ. ನೋಡಿ ಇಲ್ಲಿ ಕೇರ್ಫುಲ್ಲಾಗಿ ಗಮನಿಸಿ, ಎಕ್ಸಾಮಲ್ಲಿ ಸಣ್ಣ ಸಣ್ಣ ಹಿಂಟನ್ನು ಕೊಟ್ಟಿರ್ತಾರೆ. ಸೊ ಆ ಹಿಂಟನ್ನು ಯೂಸ್ ಮಾಡ್ಕೊಂಡು ನೀವು ಆನ್ಸರ್ ಮಾಡಬೇಕಾಗತ್ತೆ. ಸೊ ಕೊಟ್ಟ ಡಯಾಗ್ರಾಮನ್ನು ನೀವು ಕೇರ್ಫುಲ್ಲಾಗಿ ನೋಡಿದರೆ ಇಲ್ಲಿ ನಮ್ಮ ಹತ್ರ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇದೆ.
ಸೊ ನಾವಿಲ್ಲಿ ಪೈಥಾಗೋರಸ್ ಇದು ಪ್ರಮೇಯವನ್ನು ಅಪ್ಲೈ ಮಾಡಬಹುದು. ಸೊ ಪೈಥಾಗೋರಸ್ ಇದು ಪ್ರಮೇಯ ಅಪ್ಲೈ ಮಾಡಿದಾಗ ನಮ್ಗೆ ಏನು ಸಿಗುತ್ತೆ, ಲೆಂತ್ ಸ್ಕ್ವೇರ್ ಪ್ಲಸ್ ಬ್ರೆತ್ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು ಡಿ ಸ್ಕ್ವೇರ್. ಅಂದ್ರೆ ಏನು, ಸ್ಕ್ವೇರ್ ರೂಟ್ ಆಫ್ 41. ಸೊ ನಾನು ಅದನ್ನು ಬರ್ಕೊಳ್ತೇನೆ. ಸೊ ಪೈಥಾಗೋರಸ್ ಥಿಯರಮ್ ಅನ್ನು ಅಪ್ಲೈ ಮಾಡಿದರೆ ಲೆಂತ್ ಸ್ಕ್ವೇರ್ ಪ್ಲಸ್ ಬ್ರೆತ್ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 41 ಅಂದರೆ ಡಯಾಗನಲ್ ಇದ್ದು ಸ್ಕ್ವೇರ್. ಓಕೆ, ಡಯಾಗನಲ್ ಇದ್ದು ಸ್ಕ್ವೇರ್ ಅಂತ ಹೇಳಿ ಮಾಡಿದರೆ ಏನಾಗುತ್ತೆ, ಸ್ಕ್ವೇರಿಗೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ನಮ್ಗೇನು ಸಿಗುತ್ತೆ, 41 ಸಿಗುತ್ತೆ. ಸೊ ಇದಿಷ್ಟು ನಿಮಗೆ ಅರ್ಥ ಆಯಿತು ಅಂತ ಹೇಳಿ ಭಾವಿಸ್ತೇನೆ. ಸೊ ನೆಕ್ಸ್ಟ್ ನಾವೇನು ಮಾಡಬೇಕಿಲ್ಲಿ, ಸಣ್ಣ ಒಂದು ಫಾರ್ಮುಲಾವನ್ನು ಯೂಸ್ ಮಾಡಬೇಕು. ಫಾರ್ಮುಲಾ ಯೂಸ್ ಮಾಡಿದರೆ ಈ ಪ್ರಾಬ್ಲಮ್ ಇನ್ನೂ ತುಂಬ ಈಸಿಯಾಗಿ ಸಾಲ್ವ್ ಮಾಡಲಿಕ್ಕೆ ಆಗುತ್ತೆ. ಸೊ ಹೇಗೆ ಸಾಲ್ವ್ ಮಾಡೋದು, ನೆಕ್ಸ್ಟ್ ಅವರು ಕೊಟ್ಟಂಥ ಡಾಟಾವನ್ನು ನೋಡ್ಕೊಳ್ಳಿ. ಅದರ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ. ವಿಸ್ತೀರ್ಣ ಎಷ್ಟು ಹೇಳಿದ್ದಾರೆ, 20 ಚದರ ಸೆಂಟಿಮೀಟರ್. ಸೊ ಕೊಟ್ಟಂಥ ವಿಸ್ತೀರ್ಣ 20 ಚದರ ಸೆಂಟಿಮೀಟರ್. ಸೊ ನಾನು ಅದನ್ನು ನೋಟ್ ಮಾಡ್ಕೊಳ್ತೇನೆ. ಸೊ ನೆಕ್ಸ್ಟ್ ಕೊಟ್ಟಂಥ ಡಾಟಾ ವಿಸ್ತೀರ್ಣ ಲೆಂತ್ ಇಂಟು ಬ್ರೆಡ್ತ್ ವಿಲ್ ಬಿ ಈಕ್ವಲ್ ಟು 20 ಚದರ ಸೆಂಟಿಮೀಟರ್ ಅಂದರೆ ಸ್ಕ್ವೇರ್ ಸೆಂಟಿಮೀಟರ್ ಅಂತ ಹೇಳಿ. ವಿಸ್ತೀರ್ಣ ಅಂದರೆ ಸೆಂಟಿಮೀಟರ್ ಸ್ಕ್ವೇರ್. ಸೊ ನಿಮಗೆ ಇಲ್ಲಿ ಸ್ಕ್ವೇರ್ ಸೆಂಟಿಮೀಟರ್ ಅನ್ನು ಕನ್ನಡದಲ್ಲಿ ಬರೆಯುವಾಗ ಚದರ ಸೆಂಟಿಮೀಟರ್ ಅಂತ ಹೇಳಿ ಬರೀತಾರೆ. ಸೊ ಇಲ್ಲಿ ನಿಮಗೆ ಲೆಂತ್ ಇಂಟು ಬ್ರೆಡ್ತ್ ವ್ಯಾಲ್ಯೂ ಗೊತ್ತಿದೆ. ಇಲ್ಲಿ ಮತ್ತೊಂದು ವ್ಯಾಲ್ಯೂ ಯಾವುದು ಗೊತ್ತಿರೋದು, ಪೈಥಾಗೋರಸ್ ಇದ್ದು ಥಿಯರಿಯನ್ನು ಅಪ್ಲೈ ಮಾಡಿಬಿಟ್ಟು ಲೆಂತ್ ಸ್ಕ್ವೇರ್ ಪ್ಲಸ್ ಬ್ರೆತ್ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು 41. ಸೊ ನಾವಿಲ್ಲಿ ಒಂದು ಫಾರ್ಮುಲಾವನ್ನು ಬರ್ಕೊಳ್ಬಹುದು. ಯಾವುದು ಹೇಳಿ ಫಾರ್ಮುಲಾ, a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2 ಇಂಟು AB. ಇಲ್ಲಿ ನೀವು ಗಮನಿಸಿ, ಇದನ್ನು ಬೇಕಾದರೆ ಇನ್ ಟರ್ಮ್ಸ್ ಆಫ್ ನಾನು ಎಲ್ ಮತ್ತು ಬಿ ಅಲ್ಲಿ ಬರೆಯುವುದಾದರೆ ಲೆಂತ್ ಪ್ಲಸ್ ಬ್ರೆಡ್ತ್ ಹೋಲ್ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು ಲೆಂತ್ ಸ್ಕ್ವೇರ್ ಪ್ಲಸ್ ಬ್ರೆಡ್ತ್ ಸ್ಕ್ವೇರ್ ಪ್ಲಸ್ 2 ಇಂಟು ಎಲ್ ಇಂಟು ಬಿ. ಇಲ್ಲಿ ನಿಮಗೆ ಯಾವ ವ್ಯಾಲ್ಯೂಸ್ ಗೊತ್ತಿದೆ ನೋಡಿ, ನಿಮಗೆ ಎಲ್ ಇಂಟು ಬಿ ವ್ಯಾಲ್ಯೂ ಗೊತ್ತಿದೆ. ಸೊ ಇಲ್ಲಿ ಅದನ್ನು ಬರ್ಕೊಳ್ಬಹುದು. ಸೊ ಲೆಂತ್ ಸ್ಕ್ವೇರ್ ಪ್ಲಸ್ ಬ್ರೆಡ್ತ್ ಸ್ಕ್ವೇರ್ ಆ ವ್ಯಾಲ್ಯೂ ಕೂಡ ನಿಮಗೆ ಗೊತ್ತಿದೆ, ಎಷ್ಟು, 41. ಸೊ ನಮಗೆ ಇಲ್ಲಿ ಬೇಕಾದ್ದು ಏನು, ಎಲ್ ಪ್ಲಸ್ ಬಿ ವ್ಯಾಲ್ಯೂ ಬೇಕಾದ್ದು ಆ್ಯಕ್ಚುಲಿ. ಯಾಕೆ ಹೇಳಿ ಎಲ್ ಪ್ಲಸ್ ಬಿ ವ್ಯಾಲ್ಯೂ ನಮಗೆ ಬೇಕು, ಯಾಕಂತ ಹೇಳಿದರೆ ಪೆರಿಮೀಟರ್ ಅಂತ ಹೇಳಿದರೆ 2 ಇಂಟು ಎಲ್ ಪ್ಲಸ್ ಬಿ. ಸೊ 2 ಇಂಟು ಎಲ್ ಪ್ಲಸ್ ಬಿ ಮಾಡಿದರೆ ನಮಗೆ ಪೆರಿಮೀಟರ್ ಆನ್ಸರ್ ಸಿಕ್ಬಿಡುತ್ತೆ ಈ ಕ್ವಶನಿಗೆ. ಸೊ ನಾವೇನು ಮಾಡುವ, ಇದೆರಡು ವ್ಯಾಲ್ಯೂಸನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳುವ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ, ಎಲ್ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು ಲೆಂತ್ ಸ್ಕ್ವೇರ್ ಪ್ಲಸ್ ಬ್ರೆಡ್ತ್ ಸ್ಕ್ವೇರ್, ಇದೆರಡರ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು ಎಷ್ಟಾಗುತ್ತೆ, 41. ಸೊ ನಾನು ಇಲ್ಲಿ ಡೈರೆಕ್ಟಾಗಿ 41 ಬರ್ಕೊಳ್ತೇನೆ. ಪ್ಲಸ್ 2 ಇಂಟು ಎಲ್ ಇಂಟು ಬಿ ಅಂದರೆ ಎಷ್ಟು, 20. 2 ಇಂಟು 20 ಅಲ್ವಾ. ಸೊ 2 ಇಂಟು ಎಲ್ ಇಂಟು ಬಿ ಅಂದರೆ 20. ಸೊ ಇದೇನಾಗುತ್ತೆ 41 ಪ್ಲಸ್ 2 ಇಂಟು 20 ಅಂತ ಹೇಳಿದರೆ 40. ಸೊ ಆನ್ಸರ್ ಎಷ್ಟು ಬಂತು, 81 ಬಂತು. ಸೊ ಎಲ್ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತ ಹೇಳಿದರೆ 81 ಬಂತು. ನಮಗೆ ಬೇಕಾದ ಯಾವುದು, ಎಲ್ ಪ್ಲಸ್ ಬಿ ವ್ಯಾಲ್ಯೂ ಬೇಕಾದ್ದು. ಸೊ 81 ಇದ್ದು ಸ್ಕ್ವೇರ್ ರೂಟ್ ತೆಗೆದ್ರೆ ಆಯಿತು. 9 ಇಂಟು 9 ಅಂದರೆ 81. ಸೊ ಸ್ಕ್ವೇರ್ ರೂಟ್ ತೆಗೆದಾಗ ಸ್ಕ್ವೇರ್ ರೂಟ್ ಆಫ್ 81 ಎಷ್ಟು ಬರುತ್ತೆ, 9. ಸೊ ಲೆಂತ್ ಪ್ಲಸ್ ಬ್ರೆಡ್ತ್ ಅಂತ ಹೇಳಿದರೆ 9 ಅಂತ ಗೊತ್ತಾಯಿತು. ಸೊ ನಮಗೀಗ ಪೆರಿಮೀಟರ್ ಬೇಕು. ಸೊ ಪೆರಿಮೀಟರ್ ವಿಲ್ ಬಿ ಈಕ್ವಲ್ ಟು 2 ಇಂಟು ಎಲ್ ಪ್ಲಸ್ ಬಿ, ದಟ್ ವಿಲ್ ಬಿ ಈಕ್ವಲ್ ಟು 2 ಇಂಟು ಎಲ್ ಪ್ಲಸ್ ಬಿ ಅಂದರೆ ಎಷ್ಟು, 9 ಅಂತ ಹೇಳಿದರೆ 18 ಬಂತು. ಸೊ ನಮಗೆ ಇಲ್ಲಿ ಕೇಳಿದ್ದೇನು, ಆಯತದ ಸುತ್ತಳತೆ. ಸೊ 18 ಬಂತು, 18 ಸೆಂಟಿಮೀಟರ್. ಯೂನಿಟ್ ಏನಾಗುತ್ತೆ, ಸೆಂಟಿಮೀಟರ್. ಸೊ ಆಯತದ ವಿಸ್ತೀರ್ಣ 18 ಸೆಂಟಿಮೀಟರ್. ಸೊ ಕೊಟ್ಟಂಥ ಆಪ್ಷನಲ್ಲಿ ಯಾವುದು ಕರೆಕ್ಟ್ ಆಗುತ್ತೆ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಸೊ ಈ ಪ್ರಾಬ್ಲಮ್ ಅರ್ಥ ಆಯಿತು ಅಂತ ಹೇಳಿ ಭಾವಿಸ್ತೇನೆ. ನೆಕ್ಸ್ಟ್ ಕ್ವಶನ್ಗೆ ಹೋಗುವ. ಮುಂದಿನ ಪ್ರಶ್ನೆಗೆ ಹೋಗುವ. ಆಯತಾಕಾರದ ಉದ್ಯಾನವನದ ಉದ್ದ ಮತ್ತು ಅಗಲದ ನಡುವಿನ ಅನುಪಾತವು 3:2 ಆಗಿದೆ. ಸೊ ಉದ್ದ ಮತ್ತು ಅಗಲದ ನಡುವಿನ ಅನುಪಾತ ಕೊಟ್ಟಿದ್ದಾರೆ. ಒಬ್ಬ ವ್ಯಕ್ತಿಯು 12 ಕಿಲೋಮೀಟರ್ ಪರ್ ಗಂಟೆ ವೇಗದಲ್ಲಿ ಉದ್ಯಾನವನದ ಗಡಿಯುದ್ದಕ್ಕೂ ಸೈಕ್ಲಿಂಗ್ ಮಾಡಿದರೆ 8 ನಿಮಿಷಗಳಲ್ಲಿ ಒಂದು ಸುತ್ತನ್ನು ಪೂರ್ಣಗೊಳಿಸಿದರೆ ಉದ್ಯಾನದ ವಿಸ್ತೀರ್ಣ ಎಷ್ಟು? ಸೊ ವಿಸ್ತೀರ್ಣ ಏರಿಯಾ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. ಇನ್ ಇಂಗ್ಲಿಷ್, ದ ರೇಷಿಯೋ ಬಿಟ್ವೀನ್ ದ ಲೆಂತ್ ಆ್ಯಂಡ್ ಬ್ರೆಡ್ತ್ ಆಫ್ ದ ರೆಕ್ಟ್ಯಾಂಗ್ಯುಲರ್ ಪಾರ್ಕ್ ಈಸ್ 3:2. If a man cycling along the boundary of the park at the speed of 12 km per hour completes one round in 8 minutes, then the area of the park. ಸೊ ಪಾರ್ಕಿದ್ದು ಏರಿಯಾ ಕೇಳಿದ್ದಾರೆ ಇನ್ ಟರ್ಮ್ಸ್ ಆಫ್ ಮೀಟರಲ್ಲಿ. ಸೊ ಫಸ್ಟ್ ಕೊಟ್ಟಂಥ ಡಾಟಾವನ್ನು ಬರ್ಕೊಳ್ಳುವ. ಸೊ ಯಾವ ರೀತಿ ಇದೆ, ರೆಕ್ಟ್ಯಾಂಗ್ಯುಲರ್ ಆಗಿದೆ. ಸೊ ರೆಕ್ಟ್ಯಾಂಗ್ಯುಲರ್ನ ಡ್ರಾ ಮಾಡ್ಕೊಳ್ಳುವ. ಸೊ ರೆಕ್ಟ್ಯಾಂಗ್ಯುಲರ್ ಪಾರ್ಕ್ ಅದು. ಸೊ ರೆಕ್ಟ್ಯಾಂಗ್ಯುಲರ್ ಪಾರ್ಕ್, ಸೊ ಕೊಟ್ಟಿದ್ದಾರೆ ಲೆಂತ್ ಮತ್ತು
ಅಗಲ ಬ್ರೆಡ್ತ್ ಇದು ನಡುವಿನ ಅನುಪಾತ. ಸೊ ಫಸ್ಟ್ ನೋಟ್ ಮಾಡ್ಕೊಳ್ಳುವ, ಲೆಂತ್ ಬೈ ಬ್ರೆಡ್ತ್ ವಿಲ್ ಬಿ ಈಕ್ವಲ್ ಟು 3:2 ಅಂದರೆ 3/2 ಅಂತ ಆಯಿತು. ಸೊ ಲೆಂತ್ ಬೈ ಬ್ರೆಡ್ತ್ ವಿಲ್ ಬಿ ಈಕ್ವಲ್ ಟು 3/2. ಸೊ ಇದೊಂದು ಅವರು ಕೊಟ್ಟಂಥ ವ್ಯಾಲ್ಯೂ. ಸೊ ನೆಕ್ಸ್ಟ್ ಇನ್ನೊಂದು ಹಿಂಟ್ ಕೊಟ್ಟಿದ್ದಾರೆ ನೋಡಿ, ಒಬ್ಬ ವ್ಯಕ್ತಿಯು 12 ಕಿಲೋಮೀಟರ್ ಪರ್ ಗಂಟೆ ವೇಗದಲ್ಲಿ ಉದ್ಯಾನದ ಗಡಿಯುದ್ದಕ್ಕೂ ಸೈಕ್ಲಿಂಗ್ ಮಾಡ್ತಾನೆ. ಸೊ ಅವೊಂದು 8 ನಿಮಿಷದಲ್ಲಿ ಒಂದು ಸುತ್ತಾಗ್ತದೆ. ಒಂದು ಸುತ್ತು ಕಂಪ್ಲೀಟ್ ಆಗಲಿಕ್ಕೆ ಅವನಿಗೆ ಎಷ್ಟು ಟೈಮ್ ಬೇಕಾಗ್ತದೆ? 8 ನಿಮಿಷ ಬೇಕಾಗ್ತದೆ. ಸೊ ಒಂದು ಸುತ್ತು ಕಂಪ್ಲೀಟ್ ಆಗೋದಂದ್ರೆ ಏನು? ಆ್ಯಕ್ಚುಲಿ ಅದು ಪೆರಿಮೀಟರ್. ಸೊ ಪೆರಿಮೀಟರ್ ಇದು ಫಾರ್ಮುಲಾ ಫಸ್ಟ್ ಬರ್ಕೊಳ್ಳುವ. ಪೆರಿಮೀಟರ್ ವಿಲ್ ಬಿ ಈಕ್ವಲ್ ಟು, ನಾನು ಡೈರೆಕ್ಟ್ ಬರೀತೇನೆ, 2 × L + B. ಸೊ ಇದು ಯಾಕೆ 2 × L + B ಅಂತ ಹೇಳೋದು ನಿಮ್ಗೆ ಗೊತ್ತಿರ್ತದೆ. ಸೊ ಇದು ಲೆಂತ್ ಆಯಿತು, ಇದು ಬ್ರೆಡ್ತ್ ಆಯಿತು. ಓಕೆ, ಇದಿಷ್ಟು ಕ್ಲಿಯರ್ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ. ಸೊ ಅಲ್ಲಿ ಅವರು ಫಸ್ಟ್ ಕೊಟ್ಟಿರುವಂಥ ಅನುಪಾತವನ್ನು ಗಮನಿಸಿಕೊಂಡು ನಾವು ಒಂದು ಇಕ್ವೇಷನನ್ನು ಬರ್ಕೊಳ್ಬೋದು. ಇಲ್ಲಿ ನೋಡಿ, ಆಯತದ ಉದ್ಯಾನವನದ ಉದ್ದ ಮತ್ತು ಅಗಲದ ನಡುವಿನ ಅನುಪಾತ ಅಂತ ಹೇಳಿದ್ದಾರೆ. ಸೊ ಉದ್ದ ಮತ್ತು ಅಗಲದ ನಡುವಿನ ಅನುಪಾತ ಅಂತ ಹೇಳಿದರೆ ಏನು? ಲೆಂತ್ ಬೈ ಬ್ರೆಡ್ತ್ ಅಂತ ಆಯಿತು. ಸೊ ಅದು ವಿಲ್ ಬಿ ಈಕ್ವಲ್ ಟು 3/2 ಅಂತ ಆಯಿತು. ಸೊ 3/2 ಅಂತ ಹೇಳಿ ಯಾವಾಗ ಬರ್ತದೆ? ಇಲ್ಲಿ ಏನೋ ಕಾಮನ್ ಇರುವಂಥ ನಂಬರ್ಸನ್ನು ಅವ್ರು ಕ್ಯಾನ್ಸಲ್ ಔಟ್ ಮಾಡಿರಬೇಕು ಅಲ್ವಾ? ಆ ಕಾಮನ್ ಇರುವ ನಂಬರನ್ನು ನಾನು ಎಕ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೇನೆ. ಸೊ ಆ ಕಾಮನನ್ನು ಎಕ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡಿದರೆ ಲೆಂತ್ ಬೈ ಬ್ರೆಡ್ತ್ ವಿಲ್ ಬಿ ಈಕ್ವಲ್ ಟು 3/2 ಅಂತ ಹೇಳಿದರೆ, ಸೊ ಸಮಥಿಂಗ್ ಏನೋ ಮಲ್ಟಿಪ್ಲೈ ಆಗಬೇಕಲ್ಲ 3 ಒಟ್ಟಿಗೆ. ಆ ಸಮಥಿಂಗ್ ಮಲ್ಟಿಪ್ಲೈ ಆದದನ್ನು ಎಕ್ಸ್ ಅಂತ ಕನ್ಸಿಡರ್ ಮಾಡಿದರೆ 3x ವಿಲ್ ಬಿ ಈಕ್ವಲ್ ಟು ಲೆಂತ್ ಅಂತ ಆಯಿತು. ಸೊ ಹಾಗೆ 2x ವಿಲ್ ಬಿ ಈಕ್ವಲ್ ಟು ಬ್ರೆಡ್ತ್ ಅಂತ ಆಯಿತು. ಸೊ ಅವ್ರು ಕೊಟ್ಟಂಥ ಈ ಒಂದು ಇಕ್ವೇಷನಿಂದ ನಾನು ಈ ರೀತಿ ಫಾರ್ಮ್ ಮಾಡ್ಕೋಬಹುದು. ಸೊ ಈ ಇಕ್ವೇಷನನ್ನು ಕನ್ಸಿಡರ್ ಮಾಡಿ ನಾನು ಯಾವ ರೀತಿ ಬರಿಬಹುದು? ಈಗ ಲೆಂತ್ ವಿಲ್ ಬಿ ಈಕ್ವಲ್ ಟು 3 × ಸಮಥಿಂಗ್ ವಿಚ್ ಈಸ್ ಕಾಮನ್. ಓಕೆ, ಕಾಮನ್ ಇದ್ದ ಕಾರಣ ಅದು ಕ್ಯಾನ್ಸಲ್ ಆಗಿದೆ ಅಷ್ಟೇ ರೇಷಿಯೋದಲ್ಲಿ. ಸೊ ಲೆಂತ್ ವಿಲ್ ಬಿ ಈಕ್ವಲ್ ಟು 3x ಆ್ಯಂಡ್ ಬ್ರೆಡ್ತ್ ವಿಲ್ ಬಿ ಈಕ್ವಲ್ ಟು 2x. ಸೊ ಅವರು ಕೊಟ್ಟಂಥ ಇಕ್ವೇಷನನ್ನು ಗಮನಿಸ್ಕೊಂಡು ನಾನು ಈ ರೀತಿ ಬರ್ಕೊಂಡೆ. ಇದಿಷ್ಟು ನಿಮಗೆ ಅರ್ಥ ಆಯಿತು ಅಂತ ಹೇಳಿ ಭಾವಿಸ್ತೇನೆ. ಇಲ್ಲಿ ಇನ್ನೊಂದು ಪಾಯಿಂಟ್ ಕೊಟ್ಟಿದ್ದಾರೆ, ಒಬ್ಬ ವ್ಯಕ್ತಿಯು 12 km/h ವೇಗದಲ್ಲಿ ಉದ್ಯಾನದ ಗಡಿಯುದ್ದಕ್ಕೂ ಸೈಕ್ಲಿಂಗ್ ಮಾಡಿದರೆ 8 ನಿಮಿಷಗಳಲ್ಲಿ ಒಂದು ಸುತ್ತನ್ನು ಪೂರ್ಣಗೊಳಿಸುತ್ತಾನೆ. ಸೊ 8 ನಿಮಿಷದಲ್ಲಿ ಪೂರ್ಣಗೊಳಿಸುವುದಂದ್ರೆ ಏನು? ಒಂದು ಸುತ್ತು ಬಂದರು ಅಂತ ಹೇಳಿದರೆ ಅದು ಅದರ ಪೆರಿಮೀಟರ್ ಆಯಿತು ಅಲ್ವಾ? ಸೊ ಪೆರಿಮೀಟರನ್ನು ಕೊಟ್ಟಿದ್ದಾರೆ. ಪೆರಿಮೀಟರ್ ವಿಲ್ ಬಿ ಈಕ್ವಲ್ ಟು ಏರಿಯಾ ಕವರ್ ಮಾಡೋದು, ಎಷ್ಟು ಏರಿಯಾ ಒಂದು ಕಂಪ್ಲೀಟ್ ಸುತ್ತು ಬರೋದು ಎಷ್ಟು ನಿಮಿಷದಲ್ಲಿ? 8 ಮಿನಿಟ್ಸಲ್ಲಿ. ಸೊ ಏರಿಯಾ ಎಷ್ಟು ಕವರ್ ಮಾಡ್ತಾರೆ 8 ನಿಮಿಷದಲ್ಲಿ, ಅದು ಆ್ಯಕ್ಚುಲಿ ಪೆರಿಮೀಟ್ರಿಗೆ ಈಕ್ವಲೆಂಟ್ ಅಂತ ಆಯಿತು. ಸೊ ಎಷ್ಟು ಕೊಟ್ಟಿದ್ದಾರೆ ಅವರು? ಒಟ್ಟು 12 ಕಿಲೋಮೀಟರ್ ಅವನು ಆ್ಯಕ್ಚುಲಿ ಗಂಟೆಗೆ ಕವರ್ ಮಾಡ್ತೇನೆ, ನನಗೆ ಮಿನಿಟ್ಸಲ್ಲಿ ಬೇಕು. ಸೊ ಹಾಗಾಗಿ ನಾನು 60ಇಂದ ಡಿವೈಡ್ ಮಾಡ್ತೇನೆ. ಸೊ 12 ಕಿಲೋಮೀಟರ್ ಅಂತ ಕೊಟ್ಟಿದ್ದಾರೆ, ನನಗೆ ಆ್ಯಕ್ಚುಲಿ ಮೀಟ್ರಲ್ಲಿ ಬೇಕು. ಫೈನಲ್ ಆನ್ಸರ್ ಇರೋದು ಮೀಟ್ರಲ್ಲಿ. ಸೊ ನಾನು ಕಿಲೋಮೀಟ್ರಿಗೆ 1000ದಿಂದ ಮಲ್ಟಿಪ್ಲೈ ಮಾಡಿದರೆ ಅದು ಮೀಟ್ರಿಗೆ ಕನ್ವರ್ಟ್ ಆಗ್ತದೆ. ಸೊ 12 / 60 × 1000 ಇದು ಏನು ಕೊಡ್ತದೆ? ಪೆರಿಮೀಟ್ರನ್ನು ಕೊಡ್ತದೆ. ಸೊ ಪೆರಿಮೀಟರ್ ವ್ಯಾಲ್ಯೂ ಎಷ್ಟು ಬರುತ್ತೆ? ಒಮ್ಮೆ ಕ್ಯಾಲ್ಕುಲೇಟ್ ಮಾಡಿ ನೋಡಿ, 1600 ಮೀಟರ್ಸ್ ಅಂತ ಹೇಳಿ ಬರ್ತದೆ. ಸೊ ಇಲ್ಲಿಗ ಕೇರ್ಫುಲ್ ಆಗಿ ಗಮನಿಸಿ, ಪೆರಿಮೀಟರ್ ವಿಲ್ ಬಿ ಈಕ್ವಲ್ ಟು 2 × L + B. ಇದು ನಮ್ಮ ಫಾರ್ಮುಲಾ ಅಲ್ವಾ? ಸೊ ನಮಗೀಗ ಪೆರಿಮೀಟರ್ ಎಷ್ಟು ಅಂತ ಗೊತ್ತಾಯಿತು. ಎಷ್ಟು? 1600. ದ್ಯಾಟ್ ವಿಲ್ ಬಿ ಈಕ್ವಲ್ ಟು 2 × L ಅಂದರೆ ಏನು? ಇಲ್ಲಿ ಬರ್ಕೊಂಡಿದ್ದೇವೆ 3x. L ಅಂದರೆ 3x, B ಅಂದರೆ 2x. ಸೊ ಇದನ್ನು ಸಾಲ್ವ್ ಮಾಡ್ಕೊಳ್ಳಿ, ನಿಮಗೆ ವ್ಯಾಲ್ಯೂ ಆಫ್ ಎಕ್ಸ್ ಸಿಗ್ತದೆ. ಸೊ ವ್ಯಾಲ್ಯೂ ಆಫ್ ಎಕ್ಸ್ ಎಷ್ಟು ಬರುತ್ತೆ ನೋಡಿ. ಸೊ 2 × 3x + 2x. ಸೊ 3x + 2x 5x ಆಯಿತು, ಇಂಟು 2 ಮಾಡಿದರೆ 10x ಆಯಿತು. ಸೊ ಎಕ್ಸ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 1600 / 10 ಅಂದರೆ 160. ಎಕ್ಸ್ ವ್ಯಾಲ್ಯೂ ನಮಗೀಗ ಸಿಕ್ತು. ಸೊ ಎಕ್ಸ್ ವ್ಯಾಲ್ಯೂ ಸಿಕ್ಕಿದರೆ ನಾವೇನು ಮಾಡ್ಬೋದು? ಈಗ ಲೆಂತ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡ್ಬೋದು, ಹಾಗೆ ಬ್ರೆಡ್ತ್ ವ್ಯಾಲ್ಯೂ ಕೂಡ ಫೈಂಡ್ ಔಟ್ ಮಾಡ್ಬೋದು. ಸೊ ಒಮ್ಮೆ ಲೆಂತ್ ಮತ್ತು ಬ್ರೆಡ್ತ್ ವ್ಯಾಲ್ಯೂ ಗೊತ್ತಾದರೆ ಲೆಂತ್ ಇಂಟು ಬ್ರೆಡ್ತ್ ಮಾಡಿದರೆ ನಮ್ಗೆ ಏನು ಸಿಗುತ್ತೆ? ವಿಸ್ತೀರ್ಣ ಸಿಗ್ತದೆ. ಒಟ್ಟು ವಿಸ್ತೀರ್ಣ ಎಷ್ಟು ಅಂತ ಗೊತ್ತಾಗುತ್ತೆ. ಸೊ ಏರಿಯಾ ಫೈಂಡ್ ಔಟ್ ಮಾಡಲಿಕ್ಕೆ ಲೆಂತ್ ಇಂಟು ಬ್ರೆಡ್ತ್ ಮಾಡಿದರೆ ಆಯಿತು. ಸೊ ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡುವ. ಸೊ ಲೆಂತ್ ಎಷ್ಟು ಸಿಗುತ್ತೆ? 3 × x ವ್ಯಾಲ್ಯೂ ಅಂದರೆ 160. ಸೊ ದ್ಯಾಟ್ ವಿಲ್ ಬಿ ಈಕ್ವಲ್ ಟು 480 ಮೀಟರ್ ಸಿಕ್ತು. ಇದು ಲೆಂತ್ ಆಯಿತು. ಸೊ ಬ್ರೆಡ್ತನ್ನು ಹೇಗೆ ಫೈಂಡ್ ಔಟ್ ಮಾಡೋದು? ಬ್ರೆಡ್ತ್ ವಿಲ್ ಬಿ ಈಕ್ವಲ್ ಟು 2x. ಎಕ್ಸ್ ಅಂತ ಹೇಳಿದರೆ 2 × 160. ದ್ಯಾಟ್ ವಿಲ್ ಬಿ ಈಕ್ವಲ್ ಟು 320 ಮೀಟರ್ಸ್. ಸೊ ಒಂದು 480 ಮೀಟರ್ ಅದು ಲೆಂತ್, ಬ್ರೆಡ್ತ್ ಬಂದುಬಿಟ್ಟು 320 ಮೀಟರ್ಸ್. ಸೊ ನಮಗೀಗ ಲೆಂತ್ ಮತ್ತು ಬ್ರೆಡ್ತ್ ಗೊತ್ತಾಯಿತು. ಸೊ ಫೈನಲ್ ಆಗಿ ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು? ಏರಿಯಾವನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಲೆಂತ್ ಇಂಟು ಬ್ರೆಡ್ತ್ ಮಾಡಿದರೆ ಆಯಿತು, ಏರಿಯಾ ಸಿಗುತ್ತೆ. 480 × 320 ಇನ್ ಟರ್ಮ್ಸ್ ಆಫ್ ಮೀಟರಲ್ಲಿದೆ. ಸೊ ಇದು ಮೀಟರ್ ಸ್ಕ್ವೇರ್ ಆಗ್ತದೆ. ಸೊ ಫೈನಲ್ ಆನ್ಸರ್ ಬರುವಂಥದ್ದು 15
3600 ಮೀಟರ್ ಸ್ಕ್ವೇರಲ್ಲಿ. ಸೊ ಇಲ್ಲಿ ಯೂನಿಟನ್ನು ಕೇರ್ಫುಲ್ಲಾಗಿ ಗಮನಿಸಿ. ಯಾವತ್ತೂ ಕೂಡ ನಾವು ಕಂಡುಹಿಡಿಯುವಂಥ ಏರಿಯಾ ಅಂದರೆ ವಿಸ್ತೀರ್ಣ ಯಾವತ್ತು ಮೀಟರ್ ಸ್ಕ್ವೇರಲ್ಲಿ ಇರ್ತದೆ, ಅಥವಾ ಸಣ್ಣ ಯೂನಿಟ್ ಆದರೆ ಸೆಂಟಿಮೀಟರ್ ಸ್ಕ್ವೇರಲ್ಲಿ ಇರ್ತದೆ. ಸೊ ಅದು ಯಾವತ್ತಿದ್ರೂ ಲೆಂತ್ ಇಂಟು ಬ್ರೆಡ್ತ್ ಎರಡೂ ಕೂಡ ಯೂನಿಟ್ ಆಫ್ ಮೀಟರಲ್ಲಿ ಇರುವ ಕಾರಣ, ಯೂನಿಟ್ ಎರಡರದ್ದು ಕೂಡ ಮೀಟರಲ್ಲಿ ಇರುವ ಕಾರಣ ಅದು ಯಾವತ್ತಿದ್ರೂ ಮೀಟರ್ ಸ್ಕ್ವೇರಲ್ಲೇ ಇರ್ತದೆ. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಆಗುವಂಥದ್ದು ಆಪ್ಷನ್ ಬಿ ಆಗುತ್ತೆ. 1,53,600 ಮೀಟರ್ ಸ್ಕ್ವೇರ್ ಅಷ್ಟು ವಿಸ್ತೀರ್ಣ ಇದೆ ಯಾವುದಕ್ಕೆ, ಈ ಉದ್ಯಾನವನಕ್ಕೆ. ಸೊ ಇಷ್ಟು ಆನ್ಸರ್ ಅರ್ಥ ಆಯಿತು ಅಂತ ಹೇಳಿ ಭಾವಿಸ್ತೇನೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗುವ. ಮುಂದಿನ ಪ್ರಶ್ನೆ ಈ ರೀತಿ ಇದೆ. ಒಂದು ಆಯತದ ಉದ್ದ ಮತ್ತು ಅಗಲದ ನಡುವಿನ ವ್ಯತ್ಯಾಸ 23 ಮೀಟರ್. ಅದರ ಸುತ್ತಳತೆ 206 ಮೀಟರ್ ಆಗಿದ್ದರೆ ಅದರ ವಿಸ್ತೀರ್ಣ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. ಸೊ ನಾನು ಆಗಲೇ ಹೇಳಿದೆ, ವಿಸ್ತೀರ್ಣ ಯಾವತ್ತಿದ್ರೂ ಸ್ಕ್ವೇರ್ ಮೀಟ್ರಲ್ಲಿ ಇರ್ತದೆ ಅಥವಾ ಮೀಟರ್ ಸ್ಕ್ವೇರಲ್ಲಿ ಇರ್ತದೆ. ಕನ್ನಡದಲ್ಲಿ ಹೇಳುವಾಗ ಅದನ್ನು ಚದರ ಮೀಟರ್ ಅಂತ ಹೇಳಿ ಕರೀತಾರೆ. ಸೊ ಇದರಲ್ಲಿ ಕನ್ಫ್ಯೂಸ್ ಆಗಬೇಡಿ. ಚದರ ಮೀಟರ್ ಇದ್ರೆ ಅದು ವಿಸ್ತೀರ್ಣದ ವ್ಯಾಲ್ಯೂ ಅಂತ ಹೇಳಿ ನಿಮ್ಗೆ ಗೊತ್ತಿರಬೇಕು. ಇನ್ ಇಂಗ್ಲಿಷ್, ದ ಡಿಫರೆನ್ಸ್ ಬಿಟ್ವೀನ್ ದ ಲೆಂತ್ ಆ್ಯಂಡ್ ಬ್ರೆಡ್ತ್ ಆಫ್ ರೆಕ್ಟ್ಯಾಂಗಲ್ ಈಸ್ 23 ಮೀಟರ್. ಇಫ್ ಇಟ್ಸ್ ಪೆರಿಮೀಟರ್ ಈಸ್ 206 ಮೀಟರ್, ದೆನ್ ಇಟ್ಸ್ ಏರಿಯಾ ಈಸ್. ಸೊ ನಿಮ್ಗೆ ಇಲ್ಲಿ ಕ್ವಶನಲ್ಲಿ ಇಲ್ಲಿ ಕೂಡ 2 ಹಿಂಟ್ ಇದೆ. ಸೊ ಅದನ್ನು ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡುವ. ತುಂಬ ಈಸಿ ಇದೆ ಈ ಕ್ವಶನ್ಗೆ ಆನ್ಸರ್ ಮಾಡೋದು. ಸೊ ಒಂದು ಆಯತದ ಉದ್ದ ಮತ್ತು ಅಗಲದ ನಡುವಿನ ವ್ಯತ್ಯಾಸ, ದ ಡಿಫರೆನ್ಸ್ ಬಿಟ್ವೀನ್ ಲೆಂತ್ ಆ್ಯಂಡ್ ಬ್ರೆಡ್ತ್ ಆಫ್ ರೆಕ್ಟ್ಯಾಂಗಲ್. ಸೊ ಫಸ್ಟ್ ಒಂದು ರೆಕ್ಟ್ಯಾಂಗಲನ್ನು ಡ್ರಾ ಮಾಡ್ಕೊಳ್ಳುವ. ಸೊ ಈಗ ರೆಕ್ಟ್ಯಾಂಗಲಲ್ಲಿ ಅವರೇನು ಕೊಟ್ಟಿದ್ದಾರೆ, ವ್ಯತ್ಯಾಸ ಕೊಟ್ಟಿದ್ದಾರೆ, ಉದ್ದ ಮತ್ತು ಅಗಲದ ನಡುವಿನ ವ್ಯತ್ಯಾಸ ಕೊಟ್ಟಿದ್ದಾರೆ. ಸೊ ಎಲ್ ಮೈನಸ್ ಬಿ ಎಷ್ಟು ಕೊಟ್ಟಿದ್ದಾರೆ, 23 ಮೀಟರ್. ದ ಡಿಫರೆನ್ಸ್ ಬಿಟ್ವೀನ್ ಲೆಂತ್ ಆ್ಯಂಡ್ ಬ್ರೆಡ್ತ್ ಆಫ್ ರೆಕ್ಟ್ಯಾಂಗಲ್ ಈಸ್ 23 ಮೀಟರ್. ಸೊ ಇದು ಲೆಂತ್, ಇದು ಬ್ರೆಡ್ತ್. ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಅದರ ಸುತ್ತಳತೆ ಪೆರಿಮೀಟರ್ ಕೊಟ್ಟಿದ್ದಾರೆ 206 ಮೀಟರ್ ಆಗಿದ್ದರೆ. ಪೆರಿಮೀಟರ್ ಅಂದರೆ ಏನು ಫಾರ್ಮುಲಾ, ಸೊ ನಾನು ಆಲ್ರೆಡಿ ಹೇಳಿದೆ 2 ಇಂಟು ಎಲ್ ಪ್ಲಸ್ ಬಿ ಅಂತ ಹೇಳಿದರೆ ಪೆರಿಮೀಟರ್. ಸೊ ಪೆರಿಮೀಟರ್ ಎಷ್ಟು ಕೊಟ್ಟಿದ್ದಾರೆ ವ್ಯಾಲ್ಯೂ, 206 ಮೀಟರ್. ಸೊ ಇಲ್ಲಿ 2 ಅನ್ನು ರೈಟ್ ಹ್ಯಾಂಡ್ ಸೈಡ್ಗೆ ತಂದರೆ ಏನಾಗುತ್ತೆ, ಎಲ್ ಪ್ಲಸ್ ಬಿ ವ್ಯಾಲ್ಯೂ ಸಿಗ್ತದೆ. ಎಲ್ ಪ್ಲಸ್ ಬಿ ವ್ಯಾಲ್ಯೂ ಸಿಗ್ತದೆ. ಸೊ 206 ಡಿವೈಡೆಡ್ ಬೈ 2 ಆಗ್ತದೆ. ಸೊ 206 ಡಿವೈಡೆಡ್ ಬೈ 2 ಅಂತ ಹೇಳಿದರೆ 103 ಬಂತು, 103 ಮೀಟರ್. ಸೊ ಇಲ್ಲಿ ಇಕ್ವೇಷನ್ 1 ಬಂತಲ್ಲ, ಇಕ್ವೇಷನ್ 2 ಬಂತು. ಸೊ ಇಕ್ವೇಷನ್ 1 ಪ್ಲಸ್ 2 ಮಾಡಿದರೆ ನೀವಲ್ಲಿ ಗಮನಿಸ್ಬೋದು, ಇದು ನಿಮ್ಮ ಎಕ್ಸಾಮಲ್ಲಿ ಬರುವ ಕ್ವಶನ್ ಮೇಲೆ ಡಿಪೆಂಡ್ ಆಗಿ ನೀವು ಈ ಒಂದು ಮೆಥಡ್ಸನ್ನು ಯೂಸ್ ಮಾಡೋದು. ಸಪೋಸ್ ಕೊಟ್ಟಂಥ ಮೆಥಡಲ್ಲಿ ಸ್ವಲ್ಪ ಡಿಫ್ರೆಂಟ್ ಇದೆ, ಇದನ್ನು ಡೈರೆಕ್ಟ್ ಸಾಲ್ವ್ ಮಾಡಲಿಕ್ಕೆ ಆಗೋದಿಲ್ಲ ಅಂತಿದ್ರೆ ನೀವು ಇಲ್ಲಿ ಇನ್ ಟರ್ಮ್ಸ್ ಆಫ್ ಬ್ರೆಡ್ತಲ್ಲಿ ಲೆಂತನ್ನು ತಗೊಳ್ಳೋದು, ಅಂದರೆ ಬ್ರೆಡ್ತನ್ನು ರೈಟ್ ಹ್ಯಾಂಡ್ ಸೈಡಿಗೆ ತಗೊಳ್ಳೋದು, ಲೆಂತನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ ಆಯಿತು ಇಕ್ವೇಷನ್ 2 ಅಲ್ಲಿ. ಇಲ್ಲಿ ಎರಡಕ್ಕೂ ಸೇಮ್ ಇರುವ ಕಾರಣ ನನಗೆ ಇಲ್ಲಿ ಎರಡನ್ನು ಆ್ಯಡ್ ಮಾಡಿದರೆ ಆಯಿತು, ಬ್ರೆಡ್ತ್ ಕ್ಯಾನ್ಸಲ್ ಆಗಿ ಹೋಗ್ತದೆ. 2L ವಿಲ್ ಬಿ ಈಕ್ವಲ್ ಟು ಒಂದು ವ್ಯಾಲ್ಯೂ ಬರ್ತದೆ, ಅದನ್ನು ನಾನು ಸಾಲ್ವ್ ಮಾಡಿದರೆ ಲೆಂತ್ ವ್ಯಾಲ್ಯೂ ಸಿಗ್ತದೆ. ಸೊ ನಾನೇನು ಮಾಡ್ತೇನೆ, ಇಕ್ವೇಷನ್ 1 ಪ್ಲಸ್ ಇಕ್ವೇಷನ್ 2 ಮಾಡ್ತೇನೆ. ಸೊ ಎಲ್ ಎರಡರಲ್ಲೂ ಎಲ್ ಇದೆ, ಸೊ 2L ಆಯಿತು. ಮೈನಸ್ ಬಿ ಇದೆ, ಪ್ಲಸ್ ಬಿ ಇದೆ, ಸೊ ಪ್ಲಸ್ 0 ಆಯಿತು. ಮೈನಸ್ ಬಿಗೆ ಪ್ಲಸ್ ಬಿ ಕ್ಯಾನ್ಸಲ್ ಆಗಿ ಹೋಗ್ತದೆ. ಸೊ 23 ಪ್ಲಸ್ 103 ಎಷ್ಟಾಗ್ತದೆ, 126 ಆಗ್ತದೆ, 126. ಸೊ ನನಗೇನು ಬೇಕಿಲ್ಲಿ, ಲೆಂತ್ ಬೇಕು. ಸೊ ಲೆಂತ್ ಬೇಕಾದರೆ ನಾನು ಇದನ್ನು 126ಅನ್ನು ಡಿವೈಡೆಡ್ ಬೈ 2 ಮಾಡಬೇಕು. ಸೊ ಡಿವೈಡೆಡ್ ಬೈ 2 ಮಾಡಿದರೆ ಏನಾಗುತ್ತೆ, 63 ಬರ್ತದೆ. 63 ಇನ್ ಟರ್ಮ್ಸ್ ಆಫ್ ಮೀಟರ್. ಸೊ ನನಗೆ ಬಂದಂಥ ಲೆಂತ್ ವ್ಯಾಲ್ಯೂವನ್ನು ಇಕ್ವೇಷನ್ 1ಅಲ್ಲಿ ನಾನು ಸಬ್ಸ್ಟಿಟ್ಯೂಟ್ ಮಾಡಿದರೆ ನನಗೆ ಯಾವುದರ ವ್ಯಾಲ್ಯೂ ಸಿಗ್ತದೆ, ಬ್ರೆಡ್ತ್ ಇದು ವ್ಯಾಲ್ಯೂ ಸಿಗ್ತದೆ. 1 ಸೆಕೆಂಡ್. ಲೆಂತ್ ಇದು ವ್ಯಾಲ್ಯೂವನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ ಬ್ರೆಡ್ತ್ ಇದು ವ್ಯಾಲ್ಯೂ ಸಿಗ್ತದೆ. ಸೊ ಲೆಂತ್ ವ್ಯಾಲ್ಯೂ ನನಗೆ ಬಂದದ್ದು 63 ಮೀಟರ್ ಮೈನಸ್ ಬಿ ವಿಲ್ ಬಿ ಈಕ್ವಲ್ ಟು 23. ಸೊ ಇದು ಯಾವುದನ್ನು ಯೂಸ್ ಮಾಡಿಕೊಂಡು, ಇಕ್ವೇಷನ್ 1ಅನ್ನು ಯೂಸ್ ಮಾಡಿಕೊಂಡು. ಸೊ ಬಿಯನ್ನು ಆಚೆ ತಗೊಂಡು ಹೋಗ್ತೇನೆ. ಸೊ 63 ಮೈನಸ್ 23 ವಿಲ್ ಬಿ ಈಕ್ವಲ್ ಟು ಬಿ ಅಂತ ಆಯಿತು. ಸೊ ಇದು ಕ್ಯಾನ್ಸಲ್ ಆದಾಗ ಬಿ ವ್ಯಾಲ್ಯೂ ಎಷ್ಟು ಬಂತು, 40 ಬಂತು. ಬಿ ವ್ಯಾಲ್ಯೂ 40 ಮೀಟರ್. ಬಿ ವ್ಯಾಲ್ಯೂ 40 ಮೀಟರ್ ಬಂತು. ಸೊ ನಮಗೀಗ ಬೇಕಾದ್ದೇನು, ಆ್ಯಕ್ಚುಲಿ ಅವ್ರು ಕೇಳಿದ್ದು ಯಾವುದು, ವಿಸ್ತೀರ್ಣ, ಏರಿಯಾ ಕೇಳಿದ್ದಾರೆ. ಸೊ ಏರಿಯಾ ವಿಲ್ ಬಿ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್. ಸೊ ಲೆಂತ್ ವ್ಯಾಲ್ಯೂ ಈಸ್ 63 ಮೀಟರ್ ಇಂಟು ಬ್ರೆಡ್ತ್ ವ್ಯಾಲ್ಯೂ ಈಸ್ 40 ಮೀಟರ್. ದ ಆನ್ಸರ್ ವಿಲ್ ಬಿ ದ ಏರಿಯಾ. ಸೊ ಫೈನಲ್ ಆನ್ಸರ್ ಈಸ್ 2520. ಯೂನಿಟ್ ಏನಾಗಿರುತ್ತೆ, ಮೀಟರ್ ಇರುವ ಕಾರಣ ಮೀಟರ್ ಸ್ಕ್ವೇರ್ ಆಗಿರುತ್ತೆ. ಸೊ ಯೂನಿಟ್ ಮೀಟರ್ ಸ್ಕ್ವೇರ್ 2520 ಅಂದರೆ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ ಈ ಒಂದು ಕ್ವಶನಿಗೆ.
ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ. ನಿಮ್ಗೆ ಏನಾದರೂ ಡೌಟ್ಸ್ ಉಳ್ಕೊಂಡಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಆನ್ಸರ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕ್ವಶನ್ ತಗೊಂಡು ಬರ್ತೇನೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.